ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಕಳೆದ ದಿನಗಳಿಂದ. ಈ ಜಾತಿ ಗಣತಿಯನ್ನು, ಜಾತಿ ವರದಿಯನ್ನು ಮೀಸಲಾತಿ ನಿಗದಿಪಡಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಈ ಆದೇಶದ ತರಾತುರಿಯಲ್ಲಿ ಆದೇಶ ಮಾಡ್ತಿರಕ್ಕಂಥ ಉದ್ದೇಶ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ ಅಂತ ನಾವು ಸಿದ್ದರಾಮಯ್ಯನವ್ರನ್ನ ತಿರುಚು ಬೇರೆ ಯಾವುದೋ ಸಿದ್ದರಾಮುಲ್ಲಾ ಖಾನ್ ಮತ್ತು ಇನ್ನೊಂದು ಏನಂತ ಕರೆದ್ರು. ಆದರೆ ನಾನೀಗ ಸಿದ್ದರಾಮಯ್ಯನವ್ರಿಗೆ ಒಂದು ಹೊಸ ನಾಮಕರಣವನ್ನು ಮಾಡ್ತಾಯಿದ್ದೇನೆ, ತಿರುಚು ರಾಮಯ್ಯ ಅಂತ. ಅಂದರೆ ತಿರುಚೋದ್ರಲ್ಲಿ, ಇತಿಹಾಸ ತಿರುಚೋದ್ರಲ್ಲಿ, ವರದಿಗಳನ್ನು ತಿರುಚೋದ್ರಲ್ಲಿ, ಧರ್ಮದ ಬಗ್ಗೆ ವಿಷ ಬೀಜ ಬಿತ್ತೋದ್ರಲ್ಲಿ, ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತೋದ್ರಲ್ಲಿ ನಿಸ್ಸೀಮರು ಸಿದ್ದರಾಮಯ್ಯನವರು ಇದರಲ್ಲಿ PhD ಮಾಡಿದ್ದಾರೆ ಅಂತ ಅಂದ್ಕೊತೀನಿ. ಉದಾಹರಣೆ ಏನಪ್ಪ ಅಂತಂದರೆ, ಕಳೆದ ಸರ್ಕಾರದ ಅವಧಿಯಲ್ಲಿ ವೀರಶೈವ ಲಿಂಗಾಯತ ಅಂತ ಒಂದು ಜಾತಿಯನ್ನು ಮಾರ್ಪಾಡು ಮಾಡೋದಕ್ಕೆ ಹೋದರು. ಆದರೆ ಆ ವಿಚಾರದಲ್ಲಿ ಅವರು ಸೋತರು. ಆ ವಿಚಾರವಾಗಿ ಚುನಾವಣೆಯಲ್ಲೂ ಸೋತರು. ಮತ್ತು ಬೇರೆ ವಿಚಾರದಲ್ಲಿ ಅವರ ಒಂದು ಮುಖವಾಡ ಬೆಳಕಿಗೆ ಬಂದಿದೆ. ಈಗ ಸದ್ಯಕ್ಕೆ ಮುಖವಾಡ ಏನು ಬೆಳಕಿಗೆ ಬರ್ತಾ ಇದೆ ಅಂದರೆ, ಅಲ್ಪಸಂಖ್ಯಾತರು ಓಲೈಕೆ ಸರ್ಕಾರ ಅನ್ನೋದು ಜಗಜ್ಜಾಹಿರು ಎಲ್ಲ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇದೆ. ಆದರೆ ಆ ವಿಚಾರ ಈಗ ಚರ್ಚೆ ಮಾಡೋದು ಬೇಡ. ಈಗ ನಾನು ಬಂದಿರತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಮೀಸಲಾತಿ ವಿಚಾರವಾಗಿ ಇಷ್ಟು ದಿವಸ ಸದಾಶಿವ ಆಯೋಗ ಜಾರಿಗೆ ಬರಬೇಕು ಅಂತ ಇದ್ದರು. ಈ ವರದಿ ವಿಚಾರದಲ್ಲಿ ಸದಾಶಿವ ಆಯೋಗವನ್ನು ಮರೆತೇ ಬಿಟ್ಟಿದ್ದಾರೆ. ಸದಾಶಿವ ಆಯೋಗ ಎಲ್ಲೋಯ್ತೋ ಗೊತ್ತಿಲ್ಲ. ಆದರೆ ಈಗ ಸದ್ಯಕ್ಕೆ ನಿವೃತ್ತ ನ್ಯಾಯಮೂರ್ತಿ ನಾಗಭೂಷಣ್ ದಾಸ್ ಅವರ ವರದಿಯನ್ನು ಈ ಒಂದು ಜಾರಿಗೆ ಮಾಡಿದೆ ಅಂತ ಮೇಲ್ನೋಟು ಕೇಳ್ತಾ ಇದ್ದಾರೆ. ಆದರೆ ಸ್ವಾಮಿ, ನೀವು ಮೇಲ್ನೋಟು ಕೇಳ್ತಿರೋದಷ್ಟೇ. ಇಲ್ಲಿ ನೀವು ದಲಿತ ಮುಖ್ಯಮಂತ್ರಿ ಅನ್ನೋ ಒಂದು ಕೂಗು ಹಿಂದೆಯಿಂದನೂ ನಿಮ್ಮ ಸರ್ಕಾರದಲ್ಲಿ, ನಿಮ್ಮ ಒಂದು ಪಕ್ಷದಲ್ಲಿ ಬರ್ತಿರ್ತಕ್ಕಂಥ ವಿಚಾರದಲ್ಲಿ ಅದನ್ನು ತಪ್ಪಿಸಬೇಕು ಅನ್ನೋದಕ್ಕೋಸ್ಕರ ಕೆಲವು ಪ್ರಭಾವಿಗಳ ಸಚಿವರ ಓಲೈಕೆಗೆ, ಪ್ರಭಾವಿಗಳ ಒಂದು ಮನವೊಲಿಕೆಗೆ ನೀವು ಸೋತು ಆ ವಿಷಯವನ್ನು ತಪ್ಪಿಸಬೇಕು, ನಾನೇ ಮುಖ್ಯಮಂತ್ರಿ ಆಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಜಾತಿಗಳಿಗೆ, ಆ ಸಮುದಾಯದ ನಾಯಕರಿಗೆ ಓಲೈಕೆ ಮಾಡೋದಕ್ಕೋಸ್ಕರ ಈ ಒಂದು ಮೀಸಲಾತಿಯನ್ನು ಹೊರಗಡೆ ಹಾಕಿದ್ದೀರ. ಈ ಮೀಸಲಾತಿಲಿ ಬೋವಿ, ಬಂಜಾರ, ಕೊರಮ, ಕೊರಚ ಈ ಸಮುದಾಯಗಳಿಗೆ ಅನ್ಯಾಯ ಆಗ್ತಿದೆ ಅಂತ ನಿಮಗೆ ಗೊತ್ತಿದೆ. ಈ ಸಮುದಾಯಗಳಿಗೆ ಅನ್ಯಾಯ ಆಗ್ತಿದೆ ಅಂತ ನೀವು ಈ ಸಮುದಾಯಗಳನ್ನು ಮಾಡಿಸಿ ಮೀಸಲಾತಿಯನ್ನು ಕಡಿಮೆ ಮಾಡಿದ ಉದ್ದೇಶ ಏನಿರ್ಬೋದು ಅಂದರೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಈ ಸಮುದಾಯಗಳು ಮೇಲ್ ಬಂದಿದೆ ಅಂತ. ಎಲ್ಲಿ ಬಂದಿದೆ ಈ ಲೆಕ್ಕ ಹಾಕಿ. ನೀವು ರಾಜ್ಯ ಮಟ್ಟದಲ್ಲಾಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ನಮ್ಮ ಸಮುದಾಯಗಳನ್ನು ಬಂಜಾರ ಆಗಿರ್ಬೋದು, ಬೋವಿ ಆಗಿರ್ಬೋದು, ಕೊರಮ ಆಗಿರ್ಬೋದು, ಕೊರ್ಚ ಆಗಿರ್ಬೋದು, ಈ ಸಮುದಾಯದಲ್ಲಿ ಹೆಚ್ಚಿನ ನಾಯಕರು ಎಲ್ಲಿದ್ದಾರೆ, ಈ ಸಮುದಾಯದಲ್ಲಿ ಆರ್ಥಿಕವಾಗಿ ಮುನ್ನಡೆ ಬಂದಂಥ ಜನರು ಎಲ್ಲಿದ್ದಾರೆ ಅಂತ ತೋರಿಸಿ. ಆದರೆ ನೀವು ಮಾಡಿರ್ತಕ್ಕಂಥ ಉದ್ದೇಶ ಇಲ್ಲಿ ಸಮುದಾಯ, ಆರ್ಥಿಕ, ರಾಜಕೀಯ ಅನ್ನೋ ಉದ್ದೇಶ ಅಲ್ಲ. ಕೆಲವು ಸಚಿವರನ್ನ ಸಮಾಧಾನ ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡಿದರೆ. ಎಲ್ಲೋಯ್ತು ಸದಾಶಿವ ಆಯೋಗ, ಎಲ್ಲೋಯ್ತು ನಾಗಭೂಷಣ್ ದಾಸ್ ಆಯೋಗ? ಆದರೆ 100% ಹೇಳ್ತಾ ಇದ್ದೀವಿ ಸ್ನೇಹಿತರೆ, ಇದು ಗಮನವಿಟ್ಟು ಕೇಳಬೇಕು. ಸದಾಶಿವ ಆಯೋಗವನ್ನು ತಿರುಚಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ನಾಗಭೂಷಣ್ ದಾಸ್ ಅವರ ಒಂದು ಇದನ್ನು ತಿರುಚಿದ್ದಾರೆ. ಆ ಒಂದು ಆಯೋಗವನ್ನು ತಿರುಚಿದ್ದಾರೆ. ಆದರೆ ಇಲ್ಲಿ ಇವ್ರು ಮಾಡಿರೋದು ಓಲೈಕೆ ರಾಜಕಾರಣ ಅಂತ ನಮಗೆ ಖಂಡಿತವಾಗಲೂ ಗೊತ್ತಾಗ್ತಾ ಇದೆ. ಯಾವ ರೀತಿ ಅಂದರೆ, ಇವರು ಮತವನ್ನು ಯಾವ ರೀತಿ ಪಡೆದರು ಹಿಂದಿನ ಸರ್ಕಾರದಲ್ಲಿ ಅಂತ ಅಂದರೆ, ಚುನಾವಣೆ ಟೈಮಲ್ಲಿ ಬೊಮ್ಮಾಯಿ ಅವರು ಯಾವುದೋ ಒಂದು ಮೀಸಲಾತಿ ವಿಚಾರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟರು, ಆದೇಶವನ್ನು ಕೊಟ್ಟರು. ಆದರೆ ಆದೇಶ ಜಾರಿಗೆ ಬರಲಿಲ್ಲ. ಅದ್ರ ಸತ್ಯಾಸತ್ಯತೆ, ಅದ್ರ ಸಾಧಕ ಬಾಧಕದ ಬಗ್ಗೆ ಒಂದು ಚರ್ಚೆ ಮಾಡಿ ಅದನ್ನು ಹೊರ ಹಾಕಿದ್ರು. ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರದವರು ಯಾವ ರೀತಿ ಅದನ್ನು ಉಪಯೋಗಿಸ್ಕೊಂಡ್ರು ಅಂತ ಅಂದರೆ, ಬೋವಿ, ಬಂಜಾರ, ಕೊರಮ, ಕೊರಚ ನಿಮ್ಮೆಲ್ಲ ಸಮುದಾಯಗಳನ್ನು SC ಪಟ್ಟಿಯಿಂದನೇ ತೆಗಿತಾರೆ. SC ಪಟ್ಟಿಯಿಂದನೇ ಈ ಒಂದು ಜಾತಿಗಳನ್ನು, ಸಮುದಾಯಗಳನ್ನು ಹೊರಹಾಕ್ತಾರೆ ಅಂತ ಒಂದು ದೊಡ್ಡ ವಿಷಯವನ್ನು ಪ್ರಸ್ತಾಪ ಮಾಡಿ ಚುನಾವಣೆ ಪ್ರಚಾರಕ್ಕೆ ಅಸ್ತ್ರವನ್ನು ಮಾಡಿಕೊಂಡು, ಯಾವ ರೀತಿ ಇವರು ಚುನಾವಣೆ ಅಸ್ತ್ರ ಆಯಿತು ಅಂದರೆ, ಅದು ಮಾಜಿ ಮುಖ್ಯಮಂತ್ರಿ ನಮ್ಮ BS ಯಡಿಯೂರಪ್ಪನವರ ಮನೆ ಶಿಕಾರಿಪುರದಲ್ಲಿ ಮನೆ ಮೇಲೆ ಕಲ್ಲು ತೂರಾಟ ಮಾಡ್ತಕ್ಕಂಥ ಒಂದು ಸನ್ನಿವೇಶಕ್ಕೂ ದೊಡ್ಡ ಮಟ್ಟಕ್ಕೂ ಹೋಯಿತು. ಆದರೆ ನೀವು ಈ ಸಮುದಾಯಗಳನ್ನು ನೀವು ಓಲೈಕೆ ಮಾಡಿ ಮತವನ್ನು ಪಡೆದು, ಆದರೆ ನೀವು ಮಾಡಿದ್ದೇನೋ ಅದೇ ಸಮುದಾಯಗಳಿಗೆ ಅನ್ಯಾಯ. ಇವತ್ತು ಬೋವಿ, ಬಂಜಾರ, ಕೊರಮ, ಕೊರ್ಚ ಸಮುದಾಯಗಳಿಗೆ ಅನ್ಯಾಯ ಮಾಡಿದ್ರಿ. ನೀವು ಎಡಗೈ ಬಲಗೈ ಮತ್ತೊಂದು ಅಂತ ಮಾಡಿದ್ರಲ್ಲ, ಎಲ್ಲ ಸಮುದಾಯಗಳಿಗೂ ನೀವು ಸಮಾನವಾಗಿ ನೀವು ಮೀಸಲಾತಿಯನ್ನು ಕೊಡಬೇಕಾಗಿತ್ತು. ಯಾಕೆ ಈ ಸಮುದಾಯಗಳನ್ನು ನೀವು ಟಾರ್ಗೆಟ್ ಮಾಡಿದ್ರಿ? ಈ ಸಮುದಾಯಗಳ ಮೇಲೆ ಯಾಕೆ ಕಣ್ಬಿತ್ತು ನಿಮಗೆ?
ಆದರೆ ಇಲ್ಲಿ ನಿಮಗೆ ನಮ್ಮ ಸಮುದಾಯದ ಉದ್ದೇಶ ಬೇಕಾಗಿಲ್ಲ. ಜಾತಿ ವಿಷ ಬೀಜ ಬಿತ್ತಬೇಕಾಗಿತ್ತು, ಮತ್ತೊಂದು ನೀವು ಓಲೈಕೆ ರಾಜಕಾರಣಕ್ಕೆ ಕೂಡಬೇಕಾಗಿತ್ತು, ನಿಮ್ಮ ಸಚಿವರನ್ನ ಸಮಾಧಾನ ಮಾಡಬೇಕಾಗಿತ್ತು. ದಲಿತ ಮುಖ್ಯಮಂತ್ರಿ ಅನ್ನೋ ಒಂದು ಹೆಸರನ್ನು ನಾವು ನೋಡಪ್ಪ ನಿಮ್ಮ ಜಾತಿಗಳಿಗೆ ಸಮುದಾಯಗಳಿಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಅವ್ರನ್ನ ಸಮಾಧಾನ ಮಾಡೋಕ್ಕೋಸ್ಕರ ಈ ಒಂದು ಮೀಸಲಾತಿ ಪಟ್ಟಿಯನ್ನು ನೀವು ಹೊರಗಡೆ ಹಾಕಿದ್ದೀರ. ಆದರೆ ಇದರಿಂದ ನಮ್ಮ ಸಮುದಾಯಗಳಿಗೆ ತುಂಬ ಅನ್ಯಾಯ ಆಗಿದೆ. ಕಳೆದ ಬಾರಿ ಸ್ನೇಹಿತರೆ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಚಾರ ಏನಪ್ಪ ಅಂತಂದರೆ, ಕಳೆದ ಬಾರಿ ಇವರು ನಮ್ಮ ಸಮುದಾಯಗಳಿಗೆ SC ಪಟ್ಟಿಯಿಂದನೇ ತೆಗಿತಾರೆ ಅಂತ ದೊಡ್ಡ ಅಸ್ತ್ರ ಮಾಡಿಕೊಂಡು ಇವರು ಮತವನ್ನು ಪಡೆದ್ರು. ಅದೇ ಸಮುದಾಯಗಳಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಇದರ ವಿರುದ್ಧ ನಾವೆಲ್ಲ ಹೋರಾಡಬೇಕಾಗಿದೆ. ನಮ್ಮ ಸಮುದಾಯಗಳಿಗೆ ಅನ್ಯಾಯ ಯಾರು ಸ್ವಾಮಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಯಾರೂ ಇನ್ನೂ ನಮ್ಮ ಸಮುದಾಯಗಳು ಮುಂದೆ ಬಂದಿಲ್ಲ. ನಿಮ್ಮ ವರದಿಲೇ ಇದೆ ನಾವು ಹಿಂದುಳಿದಿದ್ದೀವಿ ಅಂತ. ಆದರೂ ಸಹ ನಮಗೆ ಮೀಸಲಾತಿಯಲ್ಲಿ ತಾರತಮ್ಯ ಮಾಡಿದ್ದೀರಾ. ಯಾಕೆ ಈ ಮೀಸಲಾತಿಯಲ್ಲಿ ತಾರತಮ್ಯ ಮಾಡಿದ್ದೀರಾ? ನಾವೇನು ತಪ್ಪು ಮಾಡಿದ್ವಿ? ನೀವು ಕಳೆದ ಬಾರಿ ಮಾತು ಕೊಟ್ಟಿದ್ದೇನು? ಸದಾಶಿವ ಆಯೋಗವನ್ನು ತಿರ್ಚಿದ್ರ, ನಾಗಭೂಷಣ್ ದಾಸ್ ಅವರ ಆಯೋಗವನ್ನು ತಿರ್ಚಿದ್ರ. ಅವ್ರು ಬನ್ನಿ, ನಾಗಭೂಷಣ್ ದಾಸ್ ಅವರು ಬಂದು ನೇರವಾಗಿ ಹೇಳಿ, ನಾವು ಕೊಟ್ಟಿರೋ ಆಯೋಗದಲ್ಲಿ ಸತ್ಯ ಇದೆ ಅಂತ ಬಂದು ಹೇಳಿ ನೋಡೋಣ. ಹೇಳಲ್ಲ. ಆದರೆ ಅವರ ಯೋಜನೆಗಳನ್ನು ನೀವು ಆಯೋಗವನ್ನು ಸಹ ತಿರ್ಚೋದ್ರಲ್ಲಿ ನೀವು ನಿಸ್ಸೀಮರು. ಕಳೆದ ಬಾರಿ ವೀರಶೈವ ಲಿಂಗಾಯತ ಸಮುದಾಯವನ್ನು ಕೆಣಕಿದ್ರಿ. ಈ ಬಾರಿ ಎಸ್ಸಿಗಳಿಗೆ ನೀವು ಮೀಸಲಾತಿಯನ್ನು ಮಾಡಿದ್ದೀರಾ. ಇದರಿಂದ ನಿಮ್ಮ ಸರ್ಕಾರಕ್ಕೆ ತುಂಬ ಹಿನ್ನಡೆ ಆಗುತ್ತೆ. ನಾವು ಯಾರೂ ಸಹ ಸುಮ್ಮನೆ ಕೂರಲ್ಲ. ನಾವು ಹೋರಾಟಗಳನ್ನು ಮಾಡ್ತೀವಿ. ನಾವು ನಮ್ಮ ಸಮಾಜದವರು ನೀವು ಈ ಜಾತಿಗಳನ್ನು ವಿಷ ಬೀಜವನ್ನು ಮಿತ್ತು ನಿಮ್ಮ ಆದೇಶನ ವಾಪಸ್ ಪಡೆದು ಎಲ್ಲರನ್ನೂ ಒಂದೇ ಒಂದು ಸಮನಾಗಿ ಮೀಸಲಾತಿಯನ್ನು ಹಂಚಿ. ಇದೇ ನಮ್ಮ ಹೇಳ್ತಿರ್ತಕ್ಕಂಥ ಉದ್ದೇಶ. ಕೆಲವು ಸತ್ಯಗಳನ್ನು ಹೇಳಿದ್ದೇನೆ, ಇನ್ನೂ ಕೆಲವು ಸತ್ಯಗಳಿದ್ದಾವೆ. ದಯಮಾಡಿ ಸ್ನೇಹಿತರೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನಮಸ್ಕಾರ.